ಸಿಮ್ ಕಾರ್ಡ್ ಅನ್ನ ಕಳ್ಕೊಂಡ್ರೆ ಅಥವಾ ಫಿಸಿಕಲ್ ಆಗಿ ಡ್ಯಾಮೇಜ್ ಆದ್ರೆ ನಾವು ನಮ್ಮ ಡೂಪ್ಲಿಕೇಟ್ ಸಿಮ್ ಕಾರ್ಡ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಅದಕ್ಕಾಗಿ ನಾವು ನಮ್ಮ ಹತ್ತಿರದ ರಿಟೇಲರ್ ಶಾಪ್ ಅಥವಾ ನಮ್ಮ ಹತ್ತಿರದ ಆಫೀಸ್ಗಳಿಗೆ ನಾವು ಹೋಗಬೇಕಾಗತ್ತೆ. ಅಲ್ಲಿ ನಮಗೆ ಬರುವ ಮೊದಲನೇ ಸಮಸ್ಯೆ ಏನಂದ್ರೆ ಅದು ಆ ಸಿಮ್ ಕಾರ್ಡ್ ಯಾರ ಹೆಸರಲ್ಲಿದೆ ಅಂತೇಳಿ. ಆ ಸಿಮ್ ಕಾರ್ಡ್ ನಮ್ಮ ಹೆಸರಲ್ಲಿದ್ರೆ ನಾವು ಡೈರೆಕ್ಟ್ ಆಗಿ ನಾವು ಆಫೀಸು ಅಥವಾ ಹತ್ತಿರದ ರಿಟೇಲರ್ ಶಾಪ್ಗೆ ಹೋಗಿ ನಾವು ಡೂಪ್ಲಿಕೇಟ್ ಸಿಮ್ ನ ತೆಗೆದುಕೊಳ್ಬಹುದು. ಆದ್ರೆ ಹೋಗೋದಕ್ಕೂ ಮುಂಚೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಅನ್ನು ನಾವು ತೆಗೆದುಕೊಂಡು ಹೋಗಬೇಕು. ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ನಾವು ಬಳಸುತ್ತಿರುವ ಸಿಮ್ ನಮ್ಮ ತಂದೆಯವರದಾಗಿರುತ್ತೆ ಅಥವಾ ನಮ್ಮ ತಾಯಿಯವರದಾಗಿರುತ್ತೆ ಅಥವಾ ನಮ್ಮ ಫ್ರೆಂಡ್ಸ್ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ದೋ ಒಂದಾಗಿರುತ್ತೆ. ನಾವು ಬಳಸುತ್ತಿರುವ ಸಿಮ್ ಕಾರ್ಡ್ ಏನಾದ್ರು ಅವರ ಹೆಸರಲ್ಲಿದ್ದ ನಾವು ಅವರ ಡಾಕ್ಯುಮೆಂಟ್ ನ ತೆಗೆದುಕೊಂಡು ಜೊತೆಗೆ ಅವರನ್ನ ಕರೆದುಕೊಂಡು ನಾವು ಡೂಪ್ಲಿಕೇಟ್ ಸಿಮ್ ನ ತೆಗೆದುಕೊಳ್ಬೇಕಾಗುತ್ತೆ. ಆದ್ರೆ ಈ ಸಿಮ್ ಕಾರ್ಡ್ ನಿಮಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಈ ಸಿಮ್ ಕಾರ್ಡ್ ಅನ್ನ ನೀವು ತೆಗೆದುಕೊಳ್ಬೇಕು. ನೀವು ತುಂಬಾ ದಿನ ಬಿಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಸಿಮ್ ಕಾರ್ಡ್ ತುಂಬಾ ದಿನ ಆಕ್ಟಿವ್ ಇಲ್ಲ ಅಂತ ಹೇಳಿ ಅದನ್ನ ನಂಬರ್ ನ ಅವರು ಬಂದ್ ಮಾಡ್ತಾರೆ. ಆ ನಂತರ ಆ ಸಿಮ್ ಕಾರ್ಡ್ ಬೇರೆ ವ್ಯಕ್ತಿಗೆ ಹೋಗುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ನೀವು ಎಷ್ಟು ಬೇಕಾಗುತ್ತೋ